ಹಲೋ. ಹಲೋ. ಏನು ಮಾಡ್ತಿದ್ದೆ ಬೇಬಿ? ಏನ್ ಮಾಡಲ್ಲ, ಸುಮ್ಮನೆ ಕುಂತಿದ್ದೆ. ನೀನು? ನಾನು ಸುಮ್ಮನೆ ನಿಂತಿದ್ದೆ. ಯಾಕೆ? ಕುಂತ್ಕೊಳ್ಳೋಕೆ ಜಾಗ ಇರಲಿಲ್ಲ ಅದಕ್ಕೆ. ಹೇ, ಬಾ ಕೂತ್ಕೋ. ಎಲ್ಲಿ? ನನ್ ತೊಡೆ ಮೇಲೆ. ನನ್ನ ತೊಡೆ ಮೇಲೆ ಕುಂತ್ಕೋ ಬೇಬಿ, ಚೆನ್ನಾಗಿರುತ್ತೆ. ನೀನ್ ನನ್ ತೊಡೆ ಮೇಲೆ ಕುಂತ್ರೆ ಏನಾದ್ರೂ ಆಗುತ್ತಾ? ಹ್ಞೂ. ಏನಾಗುತ್ತೆ? ಏನೂ ಆಗಲ್ಲ. ಪೊಸಿಷನ್ ಚೆನ್ನಾಗಿ ಬರುತ್ತಲ್ಲ. ನೀನು ನನ್ನ ತೊಡೆ ಮೇಲೆ ಅಂದ್ರೆ ಕುಂತ್ಕೊಂಡ್ರೆ. ಫೋಟೋಗೆ. ಫೋಟೋಗ? ಓಕೆ ಓಕೆ. ನೀನೇನ್ ಅನ್ಕೊಂಡೆ? ಅದಂಗೆ ಪೊಸಿಷನ್ ಚೆನ್ನಾಗಿ ಬರುತ್ತೆ ಅಂದ್ಕೊಂಡೆ. ಫೋಟೋ ಇನ್ನೇಂಗ್ ತೆಗಿಸ್ಕೊಂತಾರೆ ಮತ್ತೆ? ಹುಡುಗಿನ ತೊಡೆ ಮೇಲೆ ಕೂರಿಸ್ಕೊಂಡು ಹ್ಮ್ ತೆಗೆಸ್ಕೊತಾರೆ. ಹ್ಮ್ ಮತ್ತೆ ಏನ್ ಊಟ ಮಾಡ್ದೆ? ಅನ್ನ ಸಾಂಬಾರ್. ಹ್ಮ್ ನೀವು? ಹ್ಮ್ ನೀನು? ನಾನು ಅನ್ನ ಸಾಂಬಾರೇ. ಏನು ಸಾಂಬಾರ್? ಉಪ್ಪಿನ ಸಾಂಬಾರು. ಮತ್ತೇನೇನು ಸಮಾಚಾರ? ಹೇಳ್ಬೇಕು ನೀನೆ. ನೀನೇ ಹೇಳು, ಕೇಳ್ತೀನಿ. ಯಾಕೆ ನೀನ್ ಹೇಳಿದ್ರೆ ಕೇಳಲ್ಲ ಅಂತೀನ? ನಾನು ಹೇಳಿದ್ರೆ ನೀನೇನು ಕೇಳಲ್ಲ, ಹೋಗು. ಹಾಂ? ನಾನೇನ್ ಮಾಡ್ದೆ? ಏನು ಕೇಳಲ್ಲ. ನಾನೇನು ಸಿಗು ಅಂದರೆ ಸಿಗಲ್ಲ, ಇವಾಗ ಬಾ ಅಂದರೆ ಬರಲ್ಲ. ನೀನ್ ಬರ್ಲಿಲ್ಲಲ್ಲ ಅವತ್ತು, ಅದಕ್ಕೆ ನಾನು ಬರಲ್ಲ. ಸೇಡಿಗೆ ಸೇಡು. ಹ್ಞೂ. ನೀನು ಅವತ್ತು ಬಂದಿದ್ರೆ ನಾನು ಬರ್ತಿದ್ದೆ. ಸರಿ ಆಯಿತು, ನಾಳೆ ನಾನು ಬರ್ತೀನಿ, ನೀನು ಬಾ. ಫಸ್ಟ್ ನಾನು ಆಸೆ ತೀರ್ಸು, ಆಮೇಲೆ. ಏನು ಆಸೆ ಬೇಬಿ? ಹೇಳಿದ್ದಲ್ಲ ಅವತ್ತು ಬರಕ್ಕೆ ನೈಟು. ನಾಳೆ ಬರ್ತೀನಿ. ಅಯ್ಯೋ, ಯಾಕೆ? ಬರೀ ಸುಳ್ಳು. ಇವತ್ತೇ ಬರಲಾ? ಇವತ್ತೇ ಬಾ. ಕನಸಲ್ಲಿ? ಕನಸಲ್ಲಿ ಬೇಡ. ಯಾಕೆ? ಅವೆಲ್ಲ ಬೋರು. ಬೋರ್? ನನಗೆ ಯಾಕೆ ಇವಾಗಲೇ ಬೋರು. ನಾವು ಮತ್ತೇನಾರ ಹೊಡೆದ್ರೆ ಅಂತ ಭಯ. ನಿನ್ಗೇನಿಲ್ಲವಾ? ಇಲ್ಲ ಅಳಿ ಅಂದರೆ ಹೋಗಿ ಫಸ್ಟ್ ನೈಟ್ ಮಾಡ್ಕೊಳ್ಳಿ ಅಂತ ಒಳಗಡೆ ಕಳಿಸ್ಬಿಡ್ತಾರಲ್ಲ. ನಿನ್ ಮುಖ ನೋಡಿದ ತಕ್ಷಣನೇ ನಮ್ಮ ಅಮ್ಮ ಬಿದ್ದೋಗ್ತಾರೆ. ಎಲ್ಲಿಗೆ? ಏನ್ ಇಷ್ಟು ಒಳ್ಳೆ ಹುಡುಗ ಇವನು ಅಂತ. ಅಬ್ಬಬ್ಬಬ್ಬ. ನಾನು ಹಂಗೆ ಅನ್ಕೊಂಡೆ, ಮೊನ್ನೆ ಯಾಕೆ ಬಿದ್ದೋದ್ರು ಅಂತ ಇವಾಗ ಗೊತ್ತಾಯ್ತು. ಗೊತ್ತಾಯ್ತಲ್ಲ ಬಿಡು, ಹೋಗ್ಲಿ. ಅದು ನನ್ನ ನೋಡಿ ಟಪ್ ಅಂತ ಬಿದ್ದೋದ್ರು. ನಾನು ಯಾಕೆ ಹಿಂಗೆ ಬೀಳ್ತವ್ರಲ್ಲ ಅಂತ ಇವಾಗ ಯೋಚನೆ ಮಾಡಿದಾಗ ಗೊತ್ತಾಯ್ತು. ಇವಾಗ ಗೊತ್ತಾಯ್ತು ನಂಗೆ ಕ್ಲಾರಿಟಿ. ನಾವು ಅಮ್ಮ ಬೀಳೋದನ್ನ ಯೋಚನೆ ಮಾಡ್ತೀಯ, ನಾನು ನಿನ್ಮೇಲೆ ಬೀಳೋದ್ರ ಬಗ್ಗೆ ಮಾತೇ ಆಡಲ್ಲ ನೀನು. ಅದೇನು ಗೊತ್ತಾ ಬೇಬಿ? ಏನು? ಮಾತಾಡಲಿಲ್ಲ ಅಂದರೂ ಬಿಡ್ತಿಯಲ್ಲ ಅದಕ್ಕೆ.
ಏನಾದರೂ ನಾನು ನಿನ್ನ ಮೇಲೆ ಬಿದ್ರೇನೆ ಮಜಾ ಬೇಬಿ. ಏನೇ ಆಗ್ಲಿ ಹ್ಞೂ ನಮ್ಮಿಬ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಅಲ್ವಾ? ಹ್ಞೂ ಒಬ್ಬ ಗಂಡ ಹೆಂಡತಿ ಹೆಂಗಿರ್ಬೇಕು ಹಂಗೆ ಇದೀವಿ ನಾವು ಅಲ್ವಾ? ಹೌದಾ? ಹ್ಮ್ ಏನೋ ನಂಗೆ ಗೊತ್ತಿಲ್ಲ ಬೇಬಿ, ನನ್ನ ಚಿಕ್ಕ ಹುಡುಗ. ಹೌದಾ? ಹೌದು. ನೀನ್ ಚಿಕ್ಕ ಹುಡುಗ ಆದ್ಮೇಲೆ ನಿನ್ ತಮ್ಮ ಯಾಕೆ ದೊಡ್ಡ ಹುಡುಗ ತರ ಅವನೇ? ಅವನು ಬೆಳ್ಕೊಂಡವನೆ, ನೀನ್ ಬೆಳ್ದಿಲ್ವಾ? ನಾನು ಸುಮಾರಾಗಿ ಬೆಳ್ಕೊಂಡಿದ್ದೀನಿ. ಯಾಕೆ ಹಂಗೆ? ನಿನ್ಗೆ ಹೈಟ್ ಮ್ಯಾಚ್ ಮಾಡಬೇಕಲ್ಲ ಬೇಬಿ, ಹ್ಮ್ ಅದಕ್ಕೆ. ಹ್ಮ್ ಹ್ಞೂ ನನ್ನ ತಮ್ಮ ಚಿಕ್ಕವನಾಗಿದ್ದರೆ ಇಷ್ಟನಾ ದೊಡ್ಡವನಾದರೆ ಇಷ್ಟನಾ? ದೊಡ್ಡವನಾದ್ರೇನೆ ಇಷ್ಟ. ಏನು ಮಾಡ್ತೀಯ ದೊಡ್ಡವನಾದ್ಮೇಲೆ? ದೊಡ್ಡವನಾಗಿದ್ದಾನಲ್ಲ ಎಲ್ಲ ಕೆಲ್ಸನೂ ಮಾಡಕ್ಕೆ. ಅದೇ ಅವಾಗ ಏನೇನು ಮಾಡಿಸ್ತೀಯ ಅವನ ಕೈಲಿಂದ? ಅವನ್ ಕೈಲಿ ಏನ್ ಮಾಡ್ಸಲ್ಲ, ಯಾಕೆ ಮಾಡೋದ್ ಗೊತ್ತಿರಲ್ವಾ ನಿನಗೆ? ಹ್ಞೂ ಅದಾಗದೇ ಆಟೋಮೆಟಿಕ್ ಆಗಿ ಎಲ್ಲ ಫ್ಲೋ ಅಲ್ಲೇ ಮೂವ್ ಆಗ್ಬಿಡುತ್ತಲ್ಲ. ಎಲ್ಲಿಗೆ? ನಿನ್ಗೆ ಇಷ್ಟ ಆಗಿರೋ ಪಾರ್ಟ್ ಕಡೆ. ಹೌದಾ? ಹೌದು. ಕಳ್ಳ ಮಗ ನೀನು. ಅವನು. ಅವನಲ್ಲ ನೀನು. ಯಾಕೆ? ನಿನ್ ಮನ್ಸು ಹಿಡಿತದಲ್ಲಿದ್ರೆ ಅದ್ಯಾಕೆ ಹಂಗಾಡುತ್ತೆ? ನೀನೇ ಹೇಳ್ಕೊಡ್ತೀಯಾ, ಅದಂಗೆ ಕೇಳುತ್ತೆ. ಇಲ್ಲ ಕಣೆ, ಹಾ ಅವನೇ ಹ್ಮ್ ಬೇಕಂತ ಚೇಂಜ್ ಮಾಡ್ತಾನೆ. ಹ್ಮ್ ಒಂದೊಂದ್ಸಲ ಎಷ್ಟು ಕಾಟ ಕೊಡ್ತಾನೆ ಗೊತ್ತಾ? ಹೌದಾ? ಹ್ಞೂ ಹ್ಮ್ ನಿನ್ನ ಸಿಕ್ಕಾಪಟ್ಟೆ ನೆನಪಾದಾಗ. ಹ್ಮ್ ಅಷ್ಟೇ ತಾನೇ, ಬಿಡು ಹೋಗ್ಲಿ. ಸಮಾಧಾನ ಮಾಡಕ್ಕೆ ನೀನೇ ಬರ್ಬೇಕಂತ. ಯಾಕಂತೆ? ಒಂದು ಚಳಿ ಅಲ್ವಾ? ಅದು ಸರಿ, ಹ್ಞೂ ಚಳಿಗಾಲ ಸ್ಟಾರ್ಟ್ ಆಗಿದೆ ಅಲ್ವಾ? ಹ್ಞೂ ನಿನ್ ಬಾಡಿ ಕಂಡೀಷನ್ ಎಲ್ಲ ಹೆಂಗಿದೆ? ನೀನೇ ಮದುವೆ ಇರಬೇಕಿತ್ತು ಅನ್ನಿಸ್ತು. 2 ವರ್ಷದಿಂದ ಹೇಳ್ತಿದ್ದೀನಿ ಮದ್ವೆ ಆಗು ಅಂತ. ಆಗೋಣ ಬಿಡು ಬೇಬಿ, ಅರ್ಜೆಂಟ್ ಯಾಕೆ? ನನಗ್ ಅರ್ಜೆಂಟ್ ಇದೆ ಅಲ್ವಾ, ನಿನ್ಗೆ ಎಲ್ಲ ನಿನ್ ಥರ ಜೊತೆ ಖುಷಿ, ಇರ್ಬೇಕು ಅಂತ. ಎಲ್ಲ ಥರ ಖುಷಿನೂ ಇವಾಗೇ ಇರ್ಬೇಕಾದ್ರೆ ಮದುವೆ ಆಗಿನ್ನ ಯಾಕೆ ಖುಷಿ? ಹಾಗಂತ ಮದ್ವೆನ ಆಗ್ಬಾರ್ದಾ? ಆಗೋಣ, ಇನ್ನೂ ಟೈಮ್ ಇದೆ. ಮದ್ವೆ ಆದ್ಮೇಲೆ ಇನ್ನೊಂಥರ ಸ್ವರ್ಗ. ಇವಾಗೆ ತೋರಿಸ್ತೀನಲ್ಲೇ. ಇದು ಕದ್ದು ಮುಚ್ಚಿ ಭಯ ಪಟ್ಕೊಂಡು. ಭಯ ಪಟ್ಕೊಂಡೆ ನಿಮ್ಮನೇಲೆ ಬೇಡ ಬಿಡಿ. ಫ್ರೀಡಮ್ ಆಗಿ ಹಾಂ ನೈಟ್ ಎಲ್ಲ ಎಲ್ಲಾನು ರಿಮೂವ್ ಮಾಡ್ಕೊಂಡು ಮಲ್ಕೊಂಡಿದ್ರು ಭಯ ಆಗ್ಬಾರ್ದು. ಹಾಂ ಯಾರು ಬರ್ತಾರೋ ಏನೋ ಅನ್ನೋ ಟೆನ್ಷನ್ ಇರ್ಬಾರ್ದು. ಹಾಂ ನಾನ್ ನಿನ್ ಮೇಲೆ, ನೀನ್ ನನ್ ಮೇಲೆ, ಹಾಂ ಆತರ ಎಲ್ಲ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹೌದಾ? ನನಗೂ ಆಸೆ ಆಗ್ತಿದೆ. ನಿನಗೆ ಆಸೆ ಆಗ್ತಿದೆ, ನನ್ಗೆ ಆಸೆ ಮುಂಚೆಯಿಂದನೂ ಇದೆ. ಹೌದಾ? ಹ್ಮ್ ಅದ್ರಲ್ಲಿ ಒಂದು ಲೈನ್ ಹೇಳ್ದಲ್ಲ, ಏನು? ಎಲ್ಲ ಬಿಚ್ಚಿ ಮಲ್ಕೊಂಡು ಅಂತ. ಅದಿಷ್ಟ ಆಯ್ತಾ ಬೇಬಿ? ಇವಾಗಲೇ ಮಾಡೋಣ ಅನಿಸ್ತೈತೆ. ನನಗೆ ಮುಂಚೆಯಿಂದನೂ ಇಷ್ಟ. ಅಲ್ಲ, ನಂಗೆ ಇವಾಗಲೇ ಮಾಡಬೇಕು ಅಂತ ಇಷ್ಟ. ಮತ್ ಬಂದ್ಬಿಡು ಮತ್ತೀಗ, ಸೀರಿಯಸ್ಲಿ ನಿನಗೆ ರಿಸ್ಕೇ ಕೊಡಲ್ಲ ನಾನು. ಹೌದಾ? ನಾನೇ ಬಿಟ್ಬಿಡ್ತೀನಿ ಎಲ್ಲ. ಬೇಡ, ಓಕೆ. ನಂದನ್ ಬೇಕಾದ್ರೆ ಬಿಚ್ಚು, ನಿಂದನ್ ನಾನೇ ಬಿಚ್ತೀನಿ. ಸ್ಟೈಲಾಗಿ ಬರ್ಬೇಕಾದ್ರೆ ಮಲ್ಗೆ ಹೋದಾಗ ಸ್ಮೆಲ್ಗೆ ಇನ್ನೂ ಸೈಕಾಗಿ ಚೆನ್ನಾಗಿರುತ್ತೆ. ಹೌದಾ? ಯು ಮೀನ್ ಜಾನ್ಸ್ಮಿನ್? ನಿನ್ಗೆ ಗೊತ್ತಲ್ವಾ, ನಂಗೆ ಪರ್ಫ್ಯೂಮ್ ಅಂದ್ರೆ ಎಲ್ಲ ಇಷ್ಟ ಆಗಲ್ಲ. ಹಾಂ ಏನಿದ್ರು ಮಲ್ಗೆ ಹೂವ ಇಷ್ಟ, ಅದಕ್ಕೆ. ನಾನು ಅದೇ
ಫಿಲಿಮ್ ಸ್ಟೈಲಲ್ಲಿ ಕೈಗೆ ಸುತ್ಕೊಂಡು. ಕೈ ಎಲ್ಲ ಸುತ್ಕೋಬೇಡ, ಹಾಂ ಜಸ್ಟ್ ತಗೊಬಂದ್ ಬೆಡ್ ಮೇಲೆ ಒಂದ್ ಸ್ವಲ್ಪ ಹಾಕು. ಹಾಂ ಹ್ಮ್ ಫುಲ್ ಎಂಜಾಯ್ ಮಾಡಿಸ್ತ್ಯಾ? ಹ್ಮ್ ಎಷ್ಟು? ನಿನಗ್ ಸಾಕಾಗೋವರ್ಗು, ಆಮೇಲೆ ನನಗ್ ಸಾಕಾಗೋವರ್ಗು. ಹ್ಞೂ ಐ ಆಮ್ ವೆರಿ ಎಕ್ಸೈಟೆಡ್. ನಾವಿಬ್ರು ಆ ಡೀಪ್ ಫೀಲಿಂಗ್ ಅಲ್ಲಿ ಇದ್ದಾಗ ಹ್ಞೂ ಆ ಮೂಮೆಂಟೇ ಬೇರೆ ಅಲ್ವಾ. ಅದೆಲ್ಲ ನಿನ್ನ ಉಸಿರು ನಿನ್ನ ಉಸಿರು ಅಂತೀನಿ, ಸಾರಿ, ನಿನ್ ಹಾರ್ಟ್ ಬೀಟ್ ನನಗ್ ಕೇಳಿಸ್ತಾ ಇರುತ್ತೆ. ಹೌದಾ ಬೇಬಿ? ಹ್ಮ್ ಅದೇನು ಕೇಳಿಸ್ತಾ ಇರುತ್ತೆ? ನೀನ್ ಎಷ್ಟು ಫಾಸ್ಟ್ ಆಗಿ ಮೂವ್ ಮಾಡ್ತೀಯೋ ಅಷ್ಟು ಫಾಸ್ಟ್ ಆಗಿ ನಿನ್ ಹಾರ್ಟ್ ಬೀಟ್ ಹೊಡ್ಕೊಳ್ಳುತ್ತೆ. ಆಹಾ, ನನಗೆ ಗೊತ್ತಿಲ್ಲ. ಹ್ಮ್ ನಾನು ಕೇಳಿಸ್ಕೊಳ್ಳೋಣ ಅಂತ ಮುಖ ತರ್ತೀನಿ ನಿನ್ನ ಹಾರ್ಟ್ಬೀಟ್ನ. ನೀನ್ ತಗೊಂಡೋಗಿ ಅಲ್ಲಿಗೆ ಭಯ ಆಗ್ತಿಲ್ಲ. ನಾನು ಅದನ್ನೇ ಹೇಳೋಣ ಅನ್ಕೊಂಡು. ಹೇಳೋದಲ್ಲ, ನಿಜ ಅದೇ ಅಲ್ವಾ. ಹ್ಮ್. ಹ್ಮ್ ಅದೇ ಅದನ್ ಬಿಟ್ಟು ನೀನ್ ಏನ್ ಮಾಡ್ತೀಯ ಹೇಳು. ಬಿಟ್ಟು ನನಗ್ ಮುತ್ ಕೊಡ್ತೀಯೋ ಇಲ್ವೋ ಗೊತ್ತಿಲ್ಲ, ಅಲ್ಲಿಗೆ ಮಾತ್ರ ಚೆನ್ನಾಗ್ ಹೋಗ್ಬಿಡುತ್ತೆ ಕೈ ಬಾಯಿ ಎಲ್ಲ. ಅದು ಅಷ್ಟೊಂದ್ ಇಷ್ಟನಾ ನಿನಗೆ? ಹೌದು. ಹ್ಮ್ ಏನೋ ಒಂಥರ ಖುಷಿಯಲ್ಲಿ. ಮೈ ಫುಲ್ಲು ವೈಬ್ರೇಟ್ ಬಂದ್ಬಿಡುತ್ತೆ ಆ ಟೈಮ್. ನಿಂದೂನು ಬಾಯಲ್ಲಿ ಇಟ್ಕೊಂಡಾಗ ಚೆನ್ನಾಗಿ ಫೀಲ್ ಇರುತ್ತೆ ಬಿಡು. ಹೌದಾ? ಹ್ಮ್ ಅದಕ್ಕೆ ನಾನು ಹಿಂದೆ ಮುಂದೆ ತಲೆ ಇಟ್ಕೊಂಡು ಹೋಗ್ಬಿಡ್ತು. ನನಗೊಂದು ಆಸೆ. ಏನು? ನೀನು ಉಲ್ಟಾ ಅಲ್ಲ, ನಾನು ನೀನು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮಲ್ಕೋಬೇಕು. ಆಪೋಸಿಟ್ ಡೈರೆಕ್ಷನ್? ಅದೆಂಗೆ? ಹಂಗೇನೆ ಮಾಡ್ಕೊಂಡು ನಿಂದು ನನ್ ಮಖದ ಹತ್ರ ಬರ್ಬೇಕು. ಹಾಂ 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 ಹಂಗೆ. ಓಕೆ ಓಕೆ. ನಿಂದು? ಪಕ್ಕದ ಮನೆ ಗೋಡೆ ಹತ್ರ ಹೋಗುತ್ತೆ. ಯಾಕೆ ರೊಮ್ಯಾಂಟಿಕ್ ಆಗಿದ್ದಾಗ ರೊಮ್ಯಾಂಟಿಕ್ ಆಗಿ ಮಾತಾಡಲ್ಲ ನೀನು? ಅದೇನು ಗೊತ್ತಾ ಬೇಬಿ? ಏನು? ನೆನಪು ಮಾಡ್ಕೊತಾ ಇದೆ. ನಾನು ನೆನ್ಪು ಮಾಡ್ಕೊಂಡೆ ಹೇಳಿದ್ದು. ಕ್ಯಾಂಡಿ ಐಸ್ ಕ್ರೀಮ್ ಚಿಪ್ಪೋದು ಹೆಂಗೆ ಅಂತ. ಹೌದಾ? ನಾನು ಅದೇ ಯೋಚನೆ ಮಾಡ್ತಿದ್ದೆ. ಬಾಳೆಹಣ್ಣು ಅಷ್ಟು ಉದ್ದ ಇರುತ್ತಲ್ವಾ, ಗಂಟ್ಲಕ್ಕಿನ್ನ ಒಳಗಡೆ ಹೋಗ್ಬೇಕು. ಅದೊಂಥರ ಚೆನ್ನಾಗಿರುತ್ತೆ ಫೀಲಿಂಗ್. ಹೋಗಿಸ್ತೀನಿ ಅಲ್ಲ, ನೀನು ಈಗ ಇಟ್ಟಾಗೆಲ್ಲ ಹಂಗೆ ಮಾಡೋದು. ಆದ್ರೆ ಎಂಜಾಯ್ ಮಾಡ್ತೀಯಲ್ಲ. ಮಾಡಿದ್ರೆ ಇರಕ್ಕಾಗುತ್ತಾ? ಅದಕ್ಕೆ ಗಂಡ ಹೆಂಡತಿ ಅನ್ನೋದು. ಹೌದಾ? ಹ್ಮ್ ಅಲ್ಲಿಗೆ ಹೋದಾಗ ಮಾತ್ರ ನಂಗೆ ಗಂಡ ಅನ್ನಿಸ್ತೀನ. ಎಲ್ಲಿಗೆ ಹೋದಾಗ? ಗಂಟ್ಲಿಗೆ. ಹೇ ಹಂಗಲ್ಲ, ನಮ್ಮಿಬ್ರಿಗೂ ಈ ಇದ್ರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಈ ಇದ್ರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರೋ ಜೀವನ ಪರ್ಯಂತ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೇ ಬದುಕ್ತೀವಿ ಅಂತ. ಹೌದಾ? ಯಾರು ಈ ಫಿಲಾಸಫಿ ಹೇಳ್ಕೊಟ್ಟಿದ್ದು? ನಿನಗ್ ಸ್ಯಾಟಿಸ್ಫೈ ಆಗೋವರ್ಗು ನಾನ್ ಕೊಡ್ತೀನಿ, ನನಗ್ ಸ್ಯಾಟಿಸ್ಫೈ ಆಗೋವರ್ಗು ನೀನ್ ಕೊಡ್ತೀಯಲ್ಲ, ಅದಕ್ಕಿನ್ನ ಬೇಕಾ? ಸ್ವರ್ಗ. ಈ ಸುಖಕ್ಕೋಸ್ಕರ ಎಷ್ಟೆಷ್ಟು ಜನ ಏನೇನೋ ಆಗೋಗಿರ್ತಾರೆ. ನನಗ್ ನನ್ ಗಂಡನೇ ಇದಾನಲ್ಲ, ಸಾಕು ಅಷ್ಟೆ. ಬೇಬಿ ಲವ್ ಯು. ಲವ್ ಯು ಸೋ ಮಚ್. ಲವ್ ಯು. ಲವ್ ಯು ಟು ಕಣೆ. ಬಾ. ನಾನಾ? ಎಲ್ಲಿಗೆ? ಹಗ್ ಮಾಡ್ಬೇಕು ಅನ್ಸ್ತಿದೆ.
ಬಟ್ಟೆ ಎಲ್ಲ ಬಿಚ್ಚಿನ ಬಟ್ಟೆ ಹಾಕೊಂಡ? ಡಿಪೆಂಡ್ ಅಪಾನ್. ಡಿಪೆಂಡ್ ಅಪಾನ್ ಅಂತ ಏನಿಲ್ಲ, ಹ್ಮ್. ಡೈರೆಕ್ಟ್ ಆಗಿ ಹೇಳ್ಬೇಕು. ಬಿಚ್ಚಿ. ಇದು ಓಕೆ. ಹಾಂ. ಹ್ಮ್. ನಂದ್ರಲ್ಲಿ ಹ್ಮ್. ನಿಂದ್ರ ಮೇಲೆ ಇಟ್ಟು ಹಚ್ಬೇಕು ಅನ್ನಿಸ್ತಿದೆ. ಹ್ಮ್. ಹಗ್ ಮಾಡಿದಾಗ. ಹ್ಮ್. ಹ್ಮ್. ನಂಗೆ ನಾವಿಬ್ರು ಬೆಡ್ ಮೇಲೆ ಇರ್ತೀವಲ್ಲ, ಹಾಂ. ನೀನ್ ಸುಮ್ನೆ ಒಂದ್ ಕಡೆ ಕುತ್ಕೊಂಡು ಒಂದ್ ಕಡೆ ಮಲ್ಗಿಸ್ಕೊಂಡು ಎಲ್ಲಾನು ಮಾಡ್ತೀಯ. ಹಾಂ. ಹಂಗ್ ಮಾಡ್ಬೇಡ, ಮಂಚದ ಮೇಲೆ ಫುಲ್ ಉಳ್ಳಾಡ್ಬೇಕು, ಹಂಗ್ ಮಾಡ್ಬೇಕು. ಹೌದಾ? ಹ್ಮ್. ನಾನು ನಿನ್ನೆ ಎತ್ಕೊಂಡು ಗೋಡೆಗೆ ಲಾಕ್ ಮಾಡ್ಕೊಳೋಣ ಅಂತಿದ್ದೆ. ಹೌದಾ? ಹಾಂ. ಅದು ಇನ್ನ ಚೆನ್ನಾಗಿರುತ್ತೆ. ಎಲ್ಲಿ ನೋಡ್ದೆ? ಎಲ್ಲ ನೋಡಿದೆ ಬಿಡು. ಈ ಕಳ್ಳ, ಏನ್ ನೋಡ್ತಿದ್ದೆ? ಏನೂ ಇಲ್ಲ. ಗೊತ್ತು ಬಿಡು, ಪ್ರತಿ ಒಂದ್ಸತಿನ ಏನಾದ್ರು ಹೊಸ್ದಾಗ್ ಮಾಡಕ್ಕೆ ಏನಾದ್ರು ನೋಡ್ತಿರ್ತೀಯ, ಕಲಿತಿರ್ತೀಯ, ಅದನ್ನ ನನ್ ಇಲ್ಲ ಮೇಲೆ ಬಿಡ್ರಿ, ಎಕ್ಸ್ಪೆರಿಮೆಂಟ್ ಮಾಡ್ತೀಯ. ನನ್ನ ಫ್ರೆಂಡ್ ಒಬ್ಬ ಹಾ. ಏನೋ ಒಂದು ಹಿಂಗೆ ಹೇಳ್ಬೇಕಾದ್ರೆ ಹೇಳ್ದ, ಹಾ. ಸಖತ್ ಫೀಲ್ ಬಂತು ಅಂತ. ಹ್ಮ್. ಅದಕ್ಕೆ ಟ್ರೈ ಮಾಡಬೇಕು ಅಂತ ಆಸೆ ಆಯ್ತು. ನೆಕ್ಸ್ಟ್ ಟೈಮ್ ಪಕ್ಕ. ಹ್ಞೂ. ಹ್ಮ್. ಚಿನ್ನಿ, ಹ್ಮ್. ಒಂದು ವ್ಲಾಗ್ ಮಾಡೋಣ ಬಾರ. ಬಾ. ಹ್ಞೂ. ಈ ಫೋನಲ್ಲೆಲ್ಲ ಮೂಡೆ ಹೊಟ್ಟೋಗ್ಬಿಡುತ್ತೆ. ಡೈರೆಕ್ಟ್ ಆಗಿದ್ರೆ ಸ್ಟೆಪ್ ಬೈ ಸ್ಟೆಪ್ ಸಖತ್ತಾಗಿರುತ್ತೆ. ಹೌದಾ? ಹ್ಮ್. ಸರಿ. ಹ್ಮ್. ಸರಿ, ಕಾಲಿಡು. ಇವಾಗಲೇ ಹಾರ್ಕೊ ಬಂದ್ಬಿಡ್ತೀನಿ. ಹುಷಾರು, ರೆಕ್ಕೆ ಬೇರೆ ಇಲ್ಲ. ಹೌದಾ? ಓಡೋಡ್ತೀನಿ. ಬೇಡ, ಸುಸ್ತಾಗ್ಬಿಡುತ್ತೆ. ಹೆಂಗೋ ಬರ್ತೀನಿ ವಿಡಿಯೋಗೆ. ಬರ್ಬೇಕಾದ್ರೆ ತಗೋಬಾ ಏನು? ಹೆಲ್ಮೆಟ್ನ. ಮಲ್ಲಿಗೆ ಹೂವು? ಅದು ಬೇಕು. ಹ್ಞೂ. ಮಲ್ಗೆ ಹೂವು ತಂದ್ರೆ ಪ್ರೊಟೆಕ್ಷನ್, ಹೆಲ್ಮೆಟ್ ಏನು ತರಬೇಡ. ಹ್ಞೂ. ಅದಿದ್ರೆ ಏನು ಫೀಲೇ ಆಗಲ್ಲ. ಹೌದಾ? ಬೇಡ ಬೇಡ. ಹ್ಮ್. ಏನ್ ತರ್ತೀಯ? ಪ್ರೊಟೆಕ್ಷನ್. ಬೇಡ. ಸುಮ್ಮನೆ ಬೇಬಿ, ಸೇಫ್ಟಿ ಇಂಪಾರ್ಟೆಂಟು ಡ್ರೈವಿಂಗ್ ಮಾಡಬೇಕಾದ್ರೆ. ಪರವಾಗಿಲ್ಲ, ಡ್ರೈವಿಂಗ್ ಲೈಸೆನ್ಸ್ ಇದೆ, ಹ್ಞೂ. ಗಾಡಿಗೆ ಬ್ರೇಕ್ ಇದೆ, ಹ್ಞೂ. ಸಾಕಲ್ವಾ? ಸಪೋಸ್ ಬ್ರೇಕ್ ಏನಾದರೂ ಫೇಲ್ ಆಗಿಬಿಟ್ರೆ ಒಂದೊಂದು ಟೈಮ್? ಹಂಗೆಲ್ಲ ಆಗಲ್ಲ ಬಿಡು, ಇಷ್ಟೊಂದ್ ಸತಿ ಮಾಡ್ಕೊಂಡಿದೀವಿ, ಏನಾದ್ರು ಆಗಿದ್ಯಾ? ಆದರೂ ಸೇಫ್ಟಿ ತುಂಬ ಇಂಪಾರ್ಟೆಂಟ್ ಬೇಬಿ. ಏನಿಲ್ಲ, ಇನ್ ಕೇಸ್ ಆ ಥರ ಆದ್ರೆ ಮದ್ವೆ ಆಗೋದು ಅಷ್ಟೇ. ಕಳ್ಳಿ. ಮಾಡೋದೇ ಮಾಡ್ತೀವಂತೆ, ಹಾಂ. ನೆಮ್ಮದಿ ಆಗೋ ಥರ ಮಾಡ್ಬೇಕು, ಏನೋ ಮಾಡ್ಬೇಕಲ್ಲ ಅಂತ ಮಾಡಬಾರ್ದು. ಸರಿ, ಆದಷ್ಟು ಬೇಗ ಮನೇಲಿ ಮಾತಾಡಿ ಎಂಗೇಜ್ಮೆಂಟ್ ಮಾಡ್ತೀನಿ ಮೇಡಮ್. ಸರಿ. ಎಂಗೇಜ್ಮೆಂಟ್ ಆದ್ಮೇಲೆ ಸುತ್ತಾಡ್ಬೋದಲ್ಲ. ಸುತ್ತಾಡೋದೆಲ್ಲ ಸೀನಿಯರ್, ಡೈರೆಕ್ಟ್ ಆಗಿ ಮನೆಗೆ ಬರ್ತೀನಿ. ಹಾಂ. ಮಾತಾಡ್ಕೊಂಡಿರ್ತೀನಿ ಅಷ್ಟೇ. ಮಾತಾಡ್ಕೊಂಡಿರ್ತೀಯ, ಮಾಡಿಸ್ಕೊಂಡಿರ್ತೀಯ? ಅದ್ ಮದ್ವೆ ಆದ್ಮೇಲೆ ಮಾಡಿಸ್ಕೊಂಡಿರ್ತೀನಿ ಡೈಲಿ. ಹಾಂ. ಇವಾಗ ಮಾತಾಡ್ಕೊಂಡಿರ್ತೀನಿ, ಯಾಕಂದ್ರೆ ಮನೇಲೆಲ್ಲ ಇರ್ತಾರಲ್ವಾ. ಹಾಂ ಹಾಂ. ಅದು ಇದು ಕೆಲಸ ಇದೆ ಅಂತ ಹೇಳು, ನನ್ನನ್ನು ಕರ್ಕೊಂಡು ಹೋಗು. ಎಲ್ಲಾದ್ರೂ ಹೊರ್ಗಡೆ ಹೋಗೋಣ, ಹೊರ್ಗಡೆ ಹೋದಾಗ ಚೆನ್ನಾಗಿರುತ್ತಲ್ವಾ ಮೆಮೊರಿಯಾಗಿ. ಹೌದು. ನಿಮ್ಮಮ್ಮ ಕೇಳ್ತಾ ಇದ್ರು. ಏನಂತ?
ಮಾತಾಡ್ದೇನಪ್ಪ ಮನೇಲಿ ಅಂತ. ಹ್ಮ್ ಏನಂದೆ? ಮಾತಾಡಿದ್ದೀನಿ, ಬಟ್ ಟೈಮ್ ಇನ್ನೂ ಸರಿ ಇಲ್ಲ ಅಂತ ಹೇಳಿದೆ. ಹ್ಮ್ ಬಾ, ನಾವೇ ಟೈಮ್ ಸರಿ ಆಗೋ ತರ ಮಾಡ್ಕೊಂಡ್ರೆ ಆಯ್ತು. ಹ್ಮ್ ಹ್ಮ್ ಓಕೆ ಬೇಬಿ, ವಿಡಿಯೋ ಕಾಲ್ ಮಾಡು, ಅರ್ಜೆಂಟ್ ನೋಡಬೇಕು. ಸರಿ ಆಯ್ತು. ಹ್ಞೂ ಬಾಯ್. ನನಗ್ ನೋಡ್ಬೇಕಾ ಬೇರೆ ಏನಾದ್ರು ನೋಡ್ಬೇಕಾ? ಎಲ್ಲ ನೋಡಬೇಕು, ವಿಡಿಯೋ ಕಾಲ್ ಮಾಡಿ. ಸರಿ ಆಯ್ತು, ಬರ್ತೀನಿ. ಹ್ಞೂ ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ಅಮರ್ನಾಥ್ ಭಟ್ ಪ್ರೀತಿ ಪ್ರೇಮ ವಿಚಾರ, ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ. ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಹಿಂದೆ ಸಂಪರ್ಕಿಸಿ 9980635647.